ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಅಭಿಷೇಕ್. ಇವತ್ತು ನಾವು ಬ್ಯಾಂಕ್ ನಿಫ್ಟಿ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋನ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಾವು ಇವತ್ತು ಬ್ಯಾಂಕ್ ನಿಫ್ಟಿಲಿ ಏನಾಯಿತು ಅಂತ ನೋಡೋಣ. ಇವತ್ತು ನಾವು ನೋಡ್ಬೋದು, ಇದು ಬಂದು ನಮ್ಮದು ಬ್ಯಾಂಕ್ ನಿಫ್ಟಿದು ಫಸ್ಟ್ ಕ್ಯಾಂಡಲ್. ಇವತ್ತು ಮಾರ್ಕೆಟ್ ಎಲ್ಲೂ ಹೋಗಿಲ್ಲ, ಯಾಕಂದರೆ ಇವತ್ತು ಬ್ಯಾಂಕ್ ನಿಫ್ಟಿದು ಮಂತ್ಲಿ ಎಕ್ಸ್ಪೈರಿ ಆಗಿತ್ತು. ತುಂಬ ಜನಕ್ಕೆ ಮಂತ್ಲಿ ಎಕ್ಸ್ಪೈರಿ ಅಂದರೆ ಏನಂತಲೇ ಗೊತ್ತಿರಲ್ಲ. ಸೊ ಇವತ್ತು ಮಂತ್ಲಿ ಎಕ್ಸ್ಪೈರಿ ಇರೋ ಕಾರಣ ಮಾರ್ಕೆಟ್ ತುಂಬ ಸೈಡ್ ವೇಸ್ ಹೋಗಿ ಆಮೇಲೆ ಪ್ರೀಮಿಯಮ್ಸ್ ತುಂಬ ರ್ಯಾಪಿಡಾಗಿ ಮೆಲ್ಟ್ ಆಗಿದೆ. ಇವತ್ತು ನಾವು ನೋಡೋಣ ಮಾರ್ಕೆಟ್ ಎಲ್ಲಿ ಮೊಮೆಂಟಮ್ ಕೊಟ್ಟಿದೆ ಅಂತ. ಇವತ್ತು ನೀವು ನೋಡ್ಬೋದು ಮಾರ್ಕೆಟ್ ಇದೇ ಝೋನಲ್ಲಿದೆ. ಇವಾಗ ಟೈಮ್ ಆಗ್ತಾ ಇದೆ 3:26. ಬಟ್ ನೀವು ನೋಡ್ಬೋದು ಮಾರ್ಕೆಟ್ ಎಲ್ಲಿ ಓಪನ್ ಆಯಿತೋ ಅದೇ ಒಂದೇ ಝೋನಲ್ಲಿದ್ದು ಕಂಪ್ಲೀಟ್ ಸೈಡ್ ವೇಸಲ್ಲಿ ಹೋಗಿ ಪ್ರೀಮಿಯಮ್ಸ್ ಕಂಪ್ಲೀಟ್ ಡಿಕೆ ಆಗಿದೆ. ನಾವು ಮೆಷರ್ ಮಾಡಿದ್ರೆ ಮಾರ್ಕೆಟ್ ಎಷ್ಟು ಮೊಮೆಂಟಮ್ ಕೊಟ್ಟಿದೆ ಅಂತ ನೀವು ನೋಡ್ಬೋದು. ಜಸ್ಟ್ 156 ಪಾಯಿಂಟ್ಸ್ ಅಷ್ಟೇ ಮಾರ್ಕೆಟ್ ಮೊಮೆಂಟಮ್ನ ಕೊಟ್ಟಿದೆ ಇವತ್ತು. ಸೊ ನಾವು ಬ್ಯಾಂಕ್ ನಿಫ್ಟಿ ಏನಾದರೂ 1% ಅಂತ ನೋಡಿದ್ರು, ಬ್ಯಾಂಕ್ ನಿಫ್ಟಿ ಬಂದು ಇವತ್ತು 51,069 ನಿಂತಿದೆ. 1% ಅಂದರೂ ಮಾರ್ಕೆಟ್ 5-10 ಪಾಯಿಂಟ್ಸ್ ಮೊಮೆಂಟಮ್ ಕೊಡಬೇಕಿತ್ತು, ಅಂದರೆ ನಾವು ಚೆನ್ನಾಗಿ ಪ್ರಾಫಿಟಬಲ್ ಆಗಿರೋಕ್ಕೆ. ಬಟ್ ಇವತ್ತು ಮಾರ್ಕೆಟ್ ಮೊಮೆಂಟಮ್ ಕೊಟ್ಟಿದೆ ಬರೀ 159 ಪಾಯಿಂಟ್ಸ್, ಅಂದರೆ ನಾಟ್ ಇವನ್ 0.5%. 0.5% ಅಂದ್ರೂ 260 ಪಾಯಿಂಟ್ಸ್ ಮೊಮೆಂಟಮ್ ಕೊಡಬೇಕಾಗಿತ್ತು ಮಾರ್ಕೆಟ್. ಬಟ್ ಇವತ್ತು ಬರೀ 169 ಪಾಯಿಂಟ್ಸ್ ಅಷ್ಟೇ ಮೊಮೆಂಟಮ್ ಕೊಟ್ಟಿದೆ. ಇವತ್ತು ಆಪ್ಷನ್ ಬೈಯರ್ಸ್ಗೆ ಪ್ರಾಫಿಟಬಲ್ ಡೇ ಅಲ್ವೇ ಅಲ್ಲ. ಇವತ್ತು ಬರೀ ಪ್ರಾಫಿಟ್ ಮಾಡ್ಕೊಂಡಿರೋ ಆಪ್ಷನ್ ಸೆಲ್ಲರ್ಸ್ ಮಾತ್ರನೇ. ಇದು ಯಾಕೆ ಅಂದರೆ ಮಂತ್ಲಿ ಎಕ್ಸ್ಪೈರಿ ಇಯರಲ್ಲಿ 12 ಮಂತ್ಲಿ ಎಕ್ಸ್ಪೈರೀಸ್ ಇರುತ್ತೆ. ಅದರಲ್ಲಿ ಬರೀ 3 to 4 ಎಕ್ಸ್ಪೈರೀಸ್ ಮಾತ್ರನೇ ತುಂಬ ಚೆನ್ನಾಗಿ ಮೊಮೆಂಟಮ್ ಕೊಡುತ್ತೆ. ಅದು ಬಿಕಾಸ್ ಆಫ್ ಏನಾದರೂ ಗುಡ್ ನ್ಯೂಸ್ ಇದ್ದರೆ, ಇಲ್ಲಾಂದರೆ ಅವತ್ತೇನಾದರೂ ಸ್ಪೆಷಲ್ ಅಕೇಶನ್ ಇದ್ದರೆ. ಬನ್ನಿ ಇವತ್ತು ನಾವು ನೋಡೋಣ ನಾಳೆ ಮಾರ್ಕೆಟ್ ಹೆಂಗಿರುತ್ತೆ ಅಂತ. ಸೊ ನಾವು ನಿನ್ನೆ ಪ್ಲಾಟ್ ಮಾಡಿದ ಲೆವೆಲ್ಸು ಕೂಡ ಮಾರ್ಕೆಟ್ ಇವತ್ತು ಕ್ರಾಸ್ ಮಾಡಲಿಲ್ಲ. ಇದರ ಬ್ರೇಕ್ ಡೌನ್ ಕೂಡ ಆಗಿಲ್ಲ, ಇದರ ಬ್ರೇಕ್ ಔಟ್ ಕೂಡ ಆಗಲಿಲ್ಲ. ಸೊ ನಾವು ವೇಟ್ ಮಾಡಲೇಬೇಕಾಗುತ್ತೆ. ಇವತ್ತು ನೀವು ನೋಡ್ಬೋದು ಮಾರ್ಕೆಟ್ ಕರೆಕ್ಟಾಗಿ 51,051 ನಾನೇನು ಸಪೋರ್ಟ್ ಪ್ಲಾಟ್ ಮಾಡಿದ್ನೋ ಅಲ್ಲಿಂದನೇ ಬಂದು ಇನ್ನೇನು 57 ಸೆಕೆಂಡ್ಸ್ ಇದೆ ಮಾರ್ಕೆಟ್ ನಿಂತೋಗೋಕ್ಕೆ. ಆಮೇಲೆ ಇವತ್ತು ನಾವು ನೋಡ್ಬೋದು ನಮಗೆ ಸ್ಪೆಷಲ್ ಸಪೋರ್ಟ್ ಇದೆ ಇಲ್ಲಿ 50,841. ಆಮೇಲೆ ತುಂಬ ಜನಕ್ಕೆ ಗೊತ್ತಿಲ್ಲ ರೌಂಡ್ ಲೆವೆಲ್ ಅಂದರೆ ಏನಂತ. ರೌಂಡ್ ಲೆವೆಲ್ ಅಂದರೆ ಲೈಕ್ 50,000, 51,000, 52,000 ಇಲ್ಲೆಲ್ಲ ತುಂಬ ಸ್ಟ್ರಾಂಗ್ ಬಯರ್ಸ್ ಬರ್ತಾರೆ. ಓಕೆನಾ. ರೆಸಿಸ್ಟೆನ್ಸ್ ಹತ್ರ ನಮಗೆ ಸೆಲ್ಲರ್ಸ್ ಬರ್ತಾರೆ, ಸಪೋರ್ಟ್ ಹತ್ರ ಬಯರ್ಸ್ ಬರ್ತಾರೆ. ಬಿಕಾಸ್ ಮಾರ್ಕೆಟ್ನ ಅಷ್ಟು ಈಸಿಯಾಗಿ ಅವರು ಬೀಳೋಕ್ಕೆ ಬಿಡಲ್ಲ. ಅದೇ ರೌಂಡ್ ಲೆವೆಲ್ನ ಅರ್ಥ. ಆಮೇಲೆ ಲಾಸ್ಟ್ ಥರ್ಸ್ಡೇ ಮತ್ತು ಫ್ರೈಡೇನೂ ಕೂಡ ಮಾರ್ಕೆಟ್ ಒಂದೇ ಝೋನಲ್ಲಿತ್ತು. ಇವತ್ತು ಮಂಡೇ ಆಗಲಿ, ಟ್ಯೂಸ್ಡೇ ಆಗಲಿ, ವೆಡ್ನೆಸ್ಡೇ ಆಗಲಿ ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೇಸಲ್ಲಿದೆ. 1 ವೀಕಿಂದ ಆಪ್ಷನ್ ಬಯರ್ಸ್ ತುಂಬಾ ಲಾಸ್ ಮಾಡ್ಕೊತಾ ಇದ್ದಾರೆ. ಯಾರು ರಿಸ್ಕ್ ಟು ರಿವಾರ್ಡ್ ಫಾಲೋ ಮಾಡಿಕೊಂಡು ಅವ್ರ ಸ್ಟಾಪ್ ಲಾಸಸ್ನ ಕರೆಕ್ಟಾಗಿ ಟ್ರೇಲ್ ಮಾಡಿ ಅವತ್ತು ಇಷ್ಟೇ ನನ್ನ ಸ್ಟಾಪ್ ಲಾಸ್ ಅಂತ ಅಕ್ಸೆಪ್ಟ್ ಮಾಡಿ ಸುಮ್ಮನೆ ಸಿಸ್ಟಮ್ನ ಮುಚ್ಚಿಡ್ತಾರೆ, ಅವ್ರು ಮಾತ್ರ ಪ್ರಾಫಿಟಬಲ್ ಆಗಿರ್ತಾರೆ. ನಾನು ರಿಸ್ಕ್ ಟು ರಿವಾರ್ಡ್ ಮೇಲೂ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಆಮೇಲೆ ಮಂತ್ಲಿ ಎಕ್ಸ್ಪೈರಿ ಏನಾಗುತ್ತೆ ಅವತ್ತಿನ ದಿವಸ ಹೆಂಗಿರುತ್ತೆ ಅಂತ ಕೂಡ ನಾನು ಮುಂದಿನ ವೀಡಿಯೋಸಲ್ಲಿ ನಾನು ಅದ್ರ ಬಗ್ಗೆ ವೀಡಿಯೋಸ್ನ ಮಾಡ್ತೀನಿ. ಇವತ್ತು ಬ್ಯಾಂಕ್ ನಿಫ್ಟಿ ಇಷ್ಟೇ ಆಗಿತ್ತು. ಬ್ಯಾಂಕ್ ನಿಫ್ಟಿ ಅಟ್ಲೀಸ್ಟ್ ಈ ಝೋನನ್ನು ದಾಟಬೇಕು, ಇಲ್ಲ ಈ ಝೋನನ್ನು ದಾಟಬೇಕು ಒಳ್ಳೆ ಮೊಮೆಂಟಮ್ಗೋಸ್ಕರ. ಇವತ್ತು ಯಾಕೆ ಬ್ಯಾಂಕ್ ನಿಫ್ಟಿನೂ ಕೂಡ ಮೊಮೆಂಟಮ್ ಕೊಡಲಿಲ್ಲ ಅಂದರೆ ಇನ್ನೊಂದು ಕಾರಣ ಬಂದು ನಿಫ್ಟಿ 50. ಬನ್ನಿ ನಾವು ನಿಫ್ಟಿ 50 ಚಾರ್ಟ್ ನೋಡೋಣ. ಓಕೆ ನೋಡಿ, ನಿಫ್ಟಿ 50ಲಿ ನಾನು ನಿನ್ನೆ ಒಂದು ಕರೆಕ್ಟಾಗಿ ಪ್ಲಾಟ್ ಮಾಡಿದ್ದೆ ಲೆವೆಲ್ಸು. ಇದು ಪ್ರೀವಿಯಸ್ ಅಂದರೆ ಇದು ನಿನ್ನೆಗೆ ಆಲ್ ಟೈಮ್ ಐ ಆಗಿತ್ತು, ಅದಕ್ಕೆ ಪ್ರೀವಿಯಸ್ ಆಲ್ ಟೈಮ್ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಆಲ್ ಟೈಮ್ ಐನ ಇವತ್ತು ಕ್ರಾಸ್ ಮಾಡಿ ಇವತ್ತು ಹೊಸ ಆಲ್ ಟೈಮ್ ಮಾಡಿದೆ. 25,129 25,129 ಈಸ್ ದ ಕರೆಂಟ್ ಆಲ್ ಟೈಮ್ ಐ ಇನ್ ನಿಫ್ಟಿ 50. ಸೊ ನಿಫ್ಟಿ 50 ಕೂಡ ಆಲ್ ಟೈಮ್ ಐ ಮೇಲೆ ಆಲ್ ಟೈಮ್ ಐ ಮಾಡ್ತಾನೆ ಇದೆ. ಅದಕ್ಕೋಸ್ಕರನೇ ಇವತ್ತು ಮಾರ್ಕೆಟ್ ತುಂಬ ಸೈಡ್ ವೇಸಲ್ಲಿತ್ತು. ನೀವು ನೋಡ್ಬೋದು 11:30ಗೆ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿದೆ. ಬಟ್ ಅಲ್ಲೇ ಕನ್ಸಾಲಿಡೇಟ್ ಆಗಿ ಒಂದ್ಸರಿ ರೀಟೆಸ್ಟು ಕೂಡ ಮಾಡ್ತು, ಸ್ವಲ್ಪ ಹಂಗೆ ಮೇಲೆ ಹೋಯಿತು, ಮೇಲ್ಗಡೆ ಮೊಮೆಂಟಮ್ ಕೊಡ್ತು. ಬಟ್ ಇದು ಕಂಪ್ಲೀಟ್ ಕನ್ಸಾಲಿಡೇಷನ್ ಫೇಸ್ ಇದು. ನೀವು ನೋಡ್ಬೋದು ಇಲ್ಲೂ ಅಷ್ಟೇ ನಮಗೇನು ತುಂಬ ಮಾರ್ಕೆಟ್ ಮೊಮೆಂಟಮ್ನ ಕೊಟ್ಟಿಲ್ಲ. ಫ್ರಮ್ 25,080ಇಂದ 25,129 ಅಂದ್ಕೊಂಡ್ರು ಕೂಡ ಜಸ್ಟ್ 50 ಪಾಯಿಂಟ್ಸ್ ಮಾತ್ರನೇ ಮೊಮೆಂಟಮ್ನ ಕೊಟ್ಟಿದೆ. ಯಾರು ತುಂಬ ಹೊತ್ತು ಒಂದು ಟ್ರೇಡ್ನ ಕಾಲ್ ಸೈಡೇ ಆಗಲಿ ಪುಟ್ ಸೈಡ್ ಆಗಲಿ ತೊಗೊಂಡು ಹೋಲ್ಡ್ ಮಾಡಿರ್ತಾರೋ ಅವ್ರಿಗೆ ತುಂಬ ನಾವು ಲಾಸ್ ನೋಡಬೇಕಾಗಿರುತ್ತೆ ಬಿಕಾಸ್ ಆಫ್ ಟೀಟಾ ಡಿಕೆ. ಇದು ನಾಳೆ ಎಕ್ಸ್ಪೈರಿ ಇರೋ ಕಾರಣ ಪರವಾಗಿಲ್ಲ, ತುಂಬ ಜನ ವೇಟ್ ಮಾಡ್ತಾ ಇರ್ತಾರೆ, ಅಷ್ಟೊಂದು ಝೀರೋ ಅಂತೂ ಆಗಲ್ಲ. ಬಟ್ ಬ್ಯಾಂಕ್ ನಿಫ್ಟಿಲಿ ಯಾರ್ಯಾರು ಹೋಲ್ಡ್ ಮಾಡಿರ್ತೀರಲ್ಲ ಅದು ಕಂಪ್ಲೀಟ್ಲಿ ಝೀರೋ ಆಗಿರುತ್ತೆ. ಇವಾಗ ನೋಡಿ ಮಾರ್ಕೆಟ್ ಕೂಡ ಮುಗೀತು. ಸೊ ಪೋಸ್ಟ್ ಮಾರ್ಕೆಟ್ ಬಂದು ನಮ್ಮ ನಿಫ್ಟಿ 50 25,045 ಬಂದು ನಿಂತಿದೆ.
ಇದು ಅಷ್ಟೇ ನಮಗೆ ಸ್ಟ್ರಾಂಗೆಸ್ಟ್ ಸಪೋರ್ಟ್ ಇದೆ 24,917ನಲ್ಲಿ. ಈ ಸಪೋರ್ಟ್ ದಾಟಿದ್ರೆ ಮಾತ್ರ ಕೆಳಗಡೆ ಮೊಮೆಂಟಮ್ ಕೊಡುತ್ತೆ. ಬಿಕಾಸ್ ನೀವು ನೋಡ್ಬೋದು ಮಾರ್ಕೆಟ್ ಒಂದೇ ಝೋನಲ್ಲಿದೆ. ಆ್ಯಕ್ಚುಲಿ ಥರ್ಸ್ಡೇ ಆ್ಯಂಡ್ ಫ್ರೈಡೇ ನೋಡಿ ಇಲ್ಲಿ ಒಂದೇ ಝೋನಲ್ಲಿತ್ತು. ಇಲ್ಲಿ ನೀವು ನೋಡ್ಬೋದು 24,869ನ ಕ್ರಾಸ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾಯಿತ್ತು. ಬಟ್ ಕ್ರಾಸ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು ಇಲ್ಲಿ 24,868ನ ಕ್ರಾಸ್ ಮಾಡಿದ ತಕ್ಷಣವೇ ಇದು ಬಂತು 25,800 25,081 ಹತ್ರ. ಸೊ ಇಲ್ಲೇ ತುಂಬ ಹೊತ್ತು ಕನ್ಸಾಲಿಡೇಷನ್ ಮಾಡಿ ಇವತ್ತು ಅಲ್ಲೂ ಕೂಡ ಐನ ಬ್ರೇಕ್ ಮಾಡಿ ಇನ್ನೊಂದು ಐನ ಕ್ರಿಯೇಟ್ ಮಾಡಿದೆ. ಬಟ್ ತುಂಬ ಮೊಮೆಂಟಮ್ ಕೊಡೋಕ್ಕಾಗಲಿಲ್ಲ. ಸೊ ನಾಳೆ ನಮಗೆ ನಿಫ್ಟಿ 50 ಮಂತ್ಲಿ ಎಕ್ಸ್ಪೈರಿ ಇದೆ. ಸೊ ನಾಳೆ 29th ಆಗಸ್ಟ್ ನಿಫ್ಟಿ 50ದು ಕೂಡ ಮಂತ್ಲಿ ಎಕ್ಸ್ಪೈರಿ ಇದೆ. ನಾವು ನೋಡಬೇಕು ಅಟ್ಲೀಸ್ಟ್ ನಾವು ಲೆವೆಲ್ಸ್ ಏನಾದರೂ ಬ್ರೇಕ್ ಆದರೆ ಮಾತ್ರ ನಾವು ಯಾವುದಾನ ಕಾಲ್ ಸೈಡ್ ಏನಾದ್ರು ಪುಟ್ ಸೈಡ್ ಟ್ರೇಡ್ ತೊಗೊಬೋದು. ನಾವು ಸುಮ್ಮನೆ ಈ ಝೋನಲ್ಲೆಲ್ಲ ತೊಗೊಂಡ್ರೆ ನಮ್ಮ ಮಲ್ಟಿಪಲ್ ಟೈಮ್ಸ್ ಸ್ಟಾಪ್ ಲಾಸ್ ಹಿಟ್ ಆಗ್ತಾನೆ ಇರುತ್ತೆ. ಅಂಟಿಲ್ ಒಬ್ಬ ಸ್ಕ್ಯಾಲ್ಪರ್, ನಾನು ಇವತ್ತು ಸ್ಕ್ಯಾಲ್ಪಿಂಗ್ ಮಾಡಿದ್ರು ಕೂಡ ಬ್ಯಾಂಕ್ ನಿಫ್ಟಿಲಿ ನಂದು ಸ್ವಲ್ಪ ಸಣ್ಣ ಪುಟ್ಟ ಸ್ಟಾಪ್ ಲಾಸಸ್ ಹಿಟ್ ಆಯಿತು. ಓಕೆನಾ. ಆಮೇಲೆ ಸ್ಕ್ಯಾಲ್ಪಿಂಗ್ ಅಷ್ಟು ಈಸಿ ಅಲ್ಲ, ಹೇಳುವಷ್ಟು ಈಸಿ ಅಲ್ಲ. ಸ್ಕ್ಯಾಲ್ಪಿಂಗಲ್ಲಿ ನೀವು ಕರೆಕ್ಟಾಗಿ ಒಂದು 4-5 ಟ್ರೇಡ್ ಮಾಡಿದ್ರೆ ಇನ್ನೊಂದು 4-5 ಟ್ರೇಡ್ ಏನಾದರೂ ನೀವು ಸೋಲ್ತೀರಾ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು 10,000ದಲ್ಲಿ 2,000-3,000 ಮಾಡ್ತೀರಾ ಅಂದರೆ ಅದೇ ನೀವೇನಾದರೂ ಲೂಸಿಂಗ್ ಸೈಡ್ ಇದ್ದರೆ 10,000ದಲ್ಲಿ ನಿಮ್ಮದು 5,000-6,000 ಹೋಗ್ಬಿಡುತ್ತೆ. ಅದೇ ಸ್ಕ್ಯಾಲ್ಪಿಂಗ್ ಅಂದರೆ. ನಾನು ಸ್ಕ್ಯಾಲ್ಪಿಂಗ್ ಮೇಲೂ ಕೂಡ ಒಂದು ಕಮಿಂಗ್ ಡೇಸಲ್ಲಿ ಒಂದು ವೀಡಿಯೋ ಮಾಡ್ತೀನಿ. ಸೊ ನಾಳೆಗೆ ನಾವು ಅನಾಲಿಸಿಸ್ ಏನಿರುತ್ತೆ ಅಂದರೆ ಇಲ್ಲೇ ಏನಾದರೂ ಓಪನ್ ಆಯಿತು ಅಂದ್ಕೊಳ್ಳಿ, ಮಾರ್ಕೆಟ್ ಇಲ್ಲೇ ಏನಾದರೂ ಓಪನ್ ಆದರೆ ನಾವು ಏನೂ ಮಾಡೋಕ್ಕಾಗಲ್ಲ, ನಾವು ವೇಟ್ ಮಾಡಬೇಕು. ನೋಡಿ ಈ ಝೋನಲ್ಲಿ ಏನಾದರೂ ಓಪನ್ ಆದರೆ ಇದಿಲ್ಲೇ ಇರುತ್ತೆ. ಈ ಝೋನಲ್ಲಿ ನಾವು ಏನೂ ಕೂಡ ಟ್ರೇಡ್ ಮಾಡೋಕ್ಕಾಗಲ್ಲ. ಸೊ ನನ್ನ ಕೇಳಿದ್ರೆ ನನ್ನ ಒಪಿನಿಯನ್ ಪ್ರಕಾರ ಐದರ್ ಸಪೋರ್ಟ್ ಕೆಳಗಡೆ ಬರಲಿ, ಲೈಕ್ 24,866 ಕೆಳಗಡೆ ಬಂದರೆ ಅಟ್ಲೀಸ್ಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ದೆನ್ 100 ಇಲ್ಲಾಂದರೆ 120 ಇಲ್ಲ 200 ಪಾಯಿಂಟ್ಸ್ನ ನಾವು ಡೌನ್ ಸೈಡ್ ರ್ಯಾಲಿಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲ ಅಪ್ ಸೈಡ್ ಹೋಗುತ್ತೆ ಅಂದ್ಕೊಳ್ಳಿ, ಮಾರ್ಕೆಟು ನ್ಯೂ ಐ ಮಾಡ್ಕೊಂಡು ಮೇಲಕ್ಕೆ ಹೋಗುತ್ತೆ ಅಂದರೆ ಯಾರೂ ಕೂಡ ಲೆವೆಲ್ಸ್ನ ಕರೆಕ್ಟಾಗಿ ಪ್ಲಾಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದೇ ಆಲ್ ಟೈಮ್ ಹಿಂದೆ ಕೂಡ ಯಾವ ರೆಸಿಸ್ಟೆನ್ಸ್ ಕೂಡ ನಮಗೆ ಕಾಣಿಸಲ್ಲ. ಸೊ ನಾಳೆ ನಾನು ಹೇಳ್ತಾ ಇರೋದೇನು ನಿಫ್ಟಿ 50 ನಾಳೆನೂ ಕೂಡ ನಿಫ್ಟಿ 50 ಮಂತ್ಲಿ ಎಕ್ಸ್ಪೈರಿ ಆಗಿರುತ್ತೆ. ಕರೆಕ್ಟಾಗಿ ಏನಾದರೂ ಒಳ್ಳೆ ಪ್ರೈಸ್ ಆ್ಯಕ್ಷನ್ ಮಾಡಿರ, ಒಳ್ಳೆ ಬ್ರೇಕ್ಔಟ್ಸ್ ಕೊಟ್ಟು ಒಳ್ಳೆ ಮೊಮೆಂಟಮ್ ಬರೋವರೆಗೂ ಕೂಡ ನಾವು ಟ್ರೇಡ್ ಮಾಡೋದು ಬೇಡ. ಓಕೆನಾ. ಇದೇ ಥರ ಡೈಲಿ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಮೇಲೆ ಇದೇ ಥರ ನಾನು ಟ್ರೇಡಿಂಗ್ ತುಂಬ ರಿಲೇಟೆಡ್ ವೀಡಿಯೋಸ್ ಬಗ್ಗೆ ಎಲ್ಲ ಇನ್ನೂ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇದು ಹೊಸ ಚಾನಲ್ ಆಗಿರೋದ್ರಿಂದ ಪ್ಲೀಸ್ ನಮ್ಮನ್ನ ಸಪೋರ್ಟ್ ಮಾಡಿ. ನಮ್ದು ಏನೇ ಮಿಸ್ಟೇಕ್ ಇದ್ರೂ ಪರವಾಗಿಲ್ಲ, ರೆಕ್ಟಿಫೈ ಮಾಡಿ ನಾವು ಅದನ್ನು ಸರಿ ಮಾಡ್ಕೊತೀವಿ. ಥ್ಯಾಂಕ್ ಯು.